Sixth question. Given the linear equation two x plus 3y minus 8 equals 0, write another linear equation in two variables such that the geometrical representation of pair so formed is first one intersecting lines, so second one is parallel lines, third one coincident lines. So one equation already ಕೊಟ್ಟುಬಿಟ್ಟಿದ್ದಾರೆ 2x plus 3y minus 8 equals 0 ಅಂತ. ಸೊ ಇನ್ನೊಂದು ಈಕ್ವೇಷನ್ ಈ ಥರ ಬರೀಬೇಕು, ಅದು ಕಂಡೀಷನ್ ಆಫ್ ಇಂಟರ್ಸೆಕ್ಟಿಂಗ್ ಲೈನ್ಸನ್ನು ಸ್ಯಾಟಿಸ್ಫೈ ಮಾಡಬೇಕು. 3x plus 4y plus 9 equals 0 ಇನ್ನೊಂದು ಈಕ್ವೇಷನ್ ಬರೆದಿದ್ದೀನಿ ನಾವು. ನೋಡಿ, ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗಬೇಕಂದ್ರೆ ಫ್ರಮ್ ರೇಷಿಯೋ ಏನು ಕಂಡೀಷನ್ a1/a2 is not equals to b1/b2. ನೋಡಿ, a1 ಮತ್ತು a2 ಏನಿದೆ 2/3 ಆ್ಯಂಡ್ b1/b2 3/4, ಅವೆರಡು ಈಕ್ವಲ್ ಆಗಲಿಲ್ಲ. ಸೊ 3x plus 4y plus 9 equals to 0 is another linear equation in two variable. ಇದೇ ಈಕ್ವೇಷನ್ನು ಅಂತಲ್ಲ, ಇನ್ನು ಬೇಕಾದಷ್ಟು ಈಕ್ವೇಷನ್ ಸಿಗ್ತದೆ ಆ ಥರ, ಬಟ್ ನಾನು ಈ ಈಕ್ವೇಷನನ್ನು ಬರೆದಿದ್ದೇನೆ. ನೆಕ್ಸ್ಟ್ ಫಾರ್ ಪ್ಯಾರಲಲ್ ಲೈನ್ಸಿಗೆ 2x plus 3y minus 8 equals 0 ಅವ್ರು ಕೊಟ್ಟಿರೋ ಈಕ್ವೇಷನ್ ಇದು. ಸೊ ನಾನು ಪ್ಯಾರಲಲ್ ಲೈನ್ಸ್ಗೆ ಏನು ಕಂಡೀಷನ್ ಇದೆ ರೇಷಿಯೋ ಇಂದ ಅದು ಸ್ಯಾಟಿಸ್ಫೈ ಆಗೋ ಥರ ಇನ್ನೊಂದು ಈಕ್ವೇಷನ್ ಬರೀಬೇಕು. ಸೊ ಪ್ಯಾರಲಲ್ ಲೈನ್ಸ್ ಏನು ಕಂಡೀಷನ್ ಇದೆ, a1/a2 ಈಕ್ವಲ್ಸ್ b1/b2 ಬಟ್ ನಾಟ್ ಈಕ್ವಲ್ಸ್ c1/c2. ಈ ಕಂಡೀಷನ್ ಸ್ಯಾಟಿಸ್ಫೈ ಆಗೋ ಥರ ಇನ್ನೊಂದು ಯಾವುದೋ ಈಕ್ವೇಷನನ್ನು ಬರೀಬೇಕು. 4x plus 6y plus 9 equals 0. ನೋಡಿ, a1/a2 ಏನಿದೆ 2/4 is equals 3/6 but is not equals minus 8/9. b1/b2 is not equals to c1/c2. ಇಲ್ಲಿ ನಿಮಗೆ ಈಕ್ವಲ್ ಅಂತ ಕಾಣಿಸ್ಲಿಕ್ಕಿಲ್ಲ a1/a2 b1/b2ಗಳು, ಬಟ್ ನೋಡಿ 2 1s 2 2s 3 1s 3 2s. ಸೊ 1/2 equals 1/2 is not equals minus 8/9. ಸೊ ಈ ಈಕ್ವೇಷನ್ನ ಬರೆದಿದ್ದೇನೆ ನಾನು ಟು ಸ್ಯಾಟಿಸ್ಫೈ ದಿಸ್ ಕಂಡೀಷನ್. ಪ್ಯಾರಲಲ್ ಲೈನ್ಸ್ ಆಗಲಿಕ್ಕೆ ಈ ಈಕ್ವೇಷನ್ ಬರೆದಿದೆ. ಇದೇ ಈಕ್ವೇಷನ್ ಅಂತಲ್ಲ, ಈ ಥರ ಬೇಕಾದಷ್ಟು ಈಕ್ವೇಷನ್ ಸಿಗ್ತದೆ, ಬಟ್ ನಾನು ಈ ಈಕ್ವೇಷನನ್ನು ಬರೆದಿದ್ದೀನಿ. ನೀವು ಯಾವ ಈಕ್ವೇಷನ್ ಬೇಕಾದ್ರೂ ಬರಿಬೋದು ಸಚ್ ದ್ಯಾಟ್ ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾ ಇರಬೇಕು ನೀವು ಬರೆದಿರೋ ಈಕ್ವೇಷನ್. ಸೊ ಥರ್ಡ್ ಒನ್ನು coincident
ಲೈನ್ಸ್. ಕೊಟ್ಟಿರೋ ಇಕ್ವೇಷನ್ ಏನು 2x + 3y - 8 = 0. ಸೊ ಕೋಇನ್ಸಿಡೆಂಟ್ ಲೈನ್ಸ್ ಕಂಡೀಷನ್ ಏನು, a1/a2 ಈಸ್ ಈಕ್ವಲ್ಸ್ b1/b2 ಈಸ್ ಈಕ್ವಲ್ಸ್ c1/c2. ಸೊ ಆ ಥರ ಒಂದು ಈಕ್ವೇಷನನ್ನು ಬರೀಬೇಕು. 4x + 6y - 16 = 0. ಈಗ a1/a2 2/4, b1/b2 3/6, c1/c2 -8 - 16. ನೋಡಿ, 2 1s 2 2s, 3 1s 3 2s, minus cancel, 8 1s 8 2s. So that equals 1/2 equals 1/2 equals 1/2. That means a1/a2 equals b1/b2 equals c1/c2. So ಈ equation valid ಇದೆ to satisfy this, what is that, coincident line ಆಗಲಿಕ್ಕೆ ಈ equation ಕರೆಕ್ಟ್ ಆಗುತ್ತೆ. ಈ ಥರ ಯಾವ್ದು ಬೇಕಾದರೂ ಈಕ್ವೇಷನ್ ನೀವು ಬರಿಬೋದು. ಮೇಕ್ ಶೂರ್ that satisfies the corresponding ratio condition.